ಹೇ, ನಿನ್ನ ಹತ್ರ 10,000 ಇದ್ರೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀಯಾ? ಸ್ಟಾಕ್ಸ್ ಅಲ್ಲ, ಕ್ರಿಪ್ಟೋದಲ್ಲ. ಸ್ಟಾಕ್ ಮಾರ್ಕೆಟ್ ನಾಲೆಜ್ ತಗೊಂಡು ಕೆಲವೊಂದು ವರ್ಷದಿಂದ ಜನರು ಶ್ರೀಮಂತರು ಆಗ್ತಾನೆ ಇದ್ದಾರೆ. ಆದ್ರೆ ಕ್ರಿಪ್ಟೋ ಇಟ್ಸ್ ಅ ಬೇಸ್. ಈಗ ನಾವು ಇದನ್ನ ಕ್ರಿಕೆಟ್ಗೆ ಹೋಲ್ಸೋಣ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂದ್ರೆ ಒಂದು ಟೆಸ್ಟ್ ಕ್ರಿಕೆಟ್ ತರ, ಕುಟ್ಟು ಹೊಡಿ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಆ ತರ. ಅದೇ ಕ್ರಿಪ್ಟೋ ಅಂದ್ರೆ T20 ಮ್ಯಾಚ್ ತರ, ಫಾಸ್ಟ್, ಅನ್ಪ್ರಿಡಿಕ್ಟಬಲ್, ರಿಸ್ಕ್ ಸ್ವಲ್ಪ ಜಾಸ್ತಿ. ಈಗ ಇವೆರಡರಲ್ಲಿ ಯಾವ್ದು ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ ನಾನು ನಿನಗೆ ಹೇಳ್ತೀನಿ ಕೇಳು. 2015ರಲ್ಲಿ ನಿನ್ನ ಹತ್ರ 1 ಲಕ್ಷ ಇದ್ದಿದ್ರೆ ನೀನು ಬಿಟ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಹತ್ರ 20 ಕೋಟಿ ಆಗಿರೋದು. ಹಾಗೆ ತುಂಬಾ ಜನ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿ ಬೀದಿಲು ಬಂದಿದ್ದಾರೆ, ಅದು ಬೇರೆ ವಿಷಯ. ಅದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ರಿಟರ್ನ್, ನಿನಗೆ ಇನ್ಫ್ಲೇಷನ್ ತಗ್ಗಂಗೆ ರಿಟರ್ನ್ ಸಿಗ್ತಾ ಇರತ್ತೆ. ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದೇ ಬೆಟರ್. ನೀನು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದನ್ನ ಕಮೆಂಟ್ ಮಾಡು. ಈ ವಿಡಿಯೋ ನಿನ್ನ ಟ್ರೇಡಿಂಗ್ ಫ್ರೆಂಡ್ ಗೆ ಶೇರ್ ಮಾಡು. ಹೆಸರು ಗೊತ್ತಲ್ಲ, ಮನಿ ವಿತ್ ಶನೋಯ್. ಇದು ಕನ್ಸು ನನ್ಸಾಗೋ ಜಾಗ.